ಶಿಕ್ಷಣ ಇರೋದು ನಮ್ಮ ಹಕ್ಕು, ಅದನ್ನ ದಂಧೆಯಾಗಿ ಮಾಡ್ಬಿಟ್ಟಿದ್ದಾರೆ. ಅದು ಫಸ್ಟ್ ನಿಲ್ಬೇಕು. ಯಾರಾದರೂ ಹೂಸ್ ನಾಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಗೆಟ್ಸ್ ಅ ಸೀಟ್ ಫಾರ್ ಮೆಡಿಕಲ್, ನಿಮ್ಮ ಮಕ್ಕಳನ್ನ ನಿಮ್ಮ ತಂದೆ ತಾಯಿನ ಹೆಂಗ್ ಟ್ರೀಟ್ ಮಾಡ್ತಾರೆ ಅವರು? ಧರ್ಮೇಂದ್ರ ಪ್ರಧಾನ್ ಅವರು ಈ ದೇಶದ ಎಜುಕೇಶನ್ ಮಿನಿಸ್ಟರ್ ಆಗಿದ್ದು ಒಂದು ನೀಟ್ ಎಕ್ಸಾಮ್ನ ನಡೆಸೋಕ್ಕೆ ಆಗಿಲ್ಲ. ದೇಶ ಇವತ್ತು ಅರಾಜಕತೆ ಪ್ರಾರಂಭ ಆಗಿದೆ. ಎಸ್ಪೆಷಲಿ ಹಿರಿಕರು ದೂರಿದ್ದೀವಿ, ಬಟ್ ಹಿರಿಕರು ಮಾಡಿದ ಮೆಸ್ಸನ್ನು ಇವತ್ತು ಜನ್ಜಿ ಅವ್ರು ತೊಳಿತಾ ಇದ್ದಾರೆ. ನಮ್ಗೆ ಒಳ್ಳೆ ಎಜುಕೇಶನ್ ಇದ್ರೆ ಮಾತ್ರ ನಾವು ವಿಶ್ವಗುರು ಆಗಕ್ಕೆ ಸಾಧ್ಯ. ಸೊ ವಿಶ್ವಗುರು ಆಗಬೇಕಂದ್ರೆ ನಾವು ಪ್ರಬುದ್ಧರಾಗಬೇಕು. ರಿಸೈನ್ ಮಾಡಿ ಅಂದರೆ ಮೋದಿ ಗೌರ್ಮೆಂಟ್ಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಕೇಳಿದ್ರೆ ಎಲ್ಲ ಆ್ಯಂಟಿ ನ್ಯಾಷನಲ್ ಪಾಕಿಸ್ತಾನಿ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಅಲ್ಲಿ ಏನು ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಏನು ಕೇಳ್ತಿದ್ದಾರೆ, ಏನು ಕಷ್ಟ ಇದೆ ಅಂತ ಕೇಳೋದಕ್ಕೆ ಒಬ್ಬರು ಸರ್ಕಾರ ಕಡೆಯಿಂದ ಬರ್ತಾ ಇಲ್ಲ. ನಾವು ಭಯಪಟ್ಟು ನಾವು ಬಂದಿದ್ದೀರಿ ನಮ್ಮ ಚಿಲ್ಡ್ರನ್ಸ್ ಫ್ಯೂಚರ್ ಏನಾಗುತ್ತೆ ಅಂತ. In this very scenario, they've taken the power from us and they do not care. ಎಷ್ಟಾದರೂ ದಿವಸ ಅವರು ಮೀಡಿಯಾಗಳನ್ನ ಮ್ಯಾನೇಜ್ ಮಾಡಿಕೊಂಡು ಬರೀ ಮುಸ್ಲಿಮರ ಮೇಲೆ ದ್ವೇಷ ಕಟ್ಕೊಂಡು ದೇಶ ನಡ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಇವತ್ತು ಅರ್ಥ ಆಗಬೇಕಾಗಿದೆ. ಈ ಹೊಣೆಗಾರಿಕೆ ಏನಂದ್ರೆ ಈ ದೇಶದಲ್ಲಿ ಇಲ್ಲ. ಬಂದಿದ್ದಾರೆ ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟು ತಾರತಮ್ಯ, ಎಷ್ಟು ಅಸಮಾನತೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇಷ್ಟು ಜನ ಸೇರಿದೀವಿ ಅಂದ್ರೆ ಇದು ಬರೀ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಅಲ್ಲಿ ನಿಲ್ಬಾರ್ದು, ಇನ್ನೂ ಹೋಗ್ಬೇಕು, ಖಾಸಗೀಕರಣ ನಿಲ್ಬೇಕು. ಎಲ್ಲ ಅಂತಿನಲ್ಲೂ ಖಾಸಗೀಕರಣ ಇದ್ದಾರೆ. ಇವಾಗ ಅಷ್ಟು ಜನ ಆತ್ಮಹತ್ಯೆ ಮಾಡಿದ್ದಾರೆ ಅಂದ್ರೆ ಅದು ಆತ್ಮಹತ್ಯೆ ಅಲ್ಲ, ಅದು ಹತ್ಯೆ. ಅದು ಅವತ್ತು ಜನ ಸಾಯಿಸಿದ್ದಾರೆ, ಈ ಸರ್ಕಾರ ಸಾಯಿಸಿದ್ದಾರೆ, ಅದು ನಿಲ್ಬೇಕು. ನಾವೆಲ್ಲ ಯಾಕೆ ಇವತ್ತು ಇಷ್ಟು ಜನ ಸೇರಿದೀವಿ ಅಂದ್ರೆ ನಾವು ಇವಾಗ ಖಾಸಗೀಕರಣ ನಿಲ್ಬೇಕು, ಮತ್ತೆ ನಮ್ಗೆಲ್ಲ ಶಿಕ್ಷಣ ಇರೋದು ನಮ್ಮ ಹಕ್ಕು, ಅದನ್ನ ದಂಧೆಯಾಗಿ ಮಾಡ್ಬಿಟ್ಟಿದ್ದಾರೆ. ಅದು ಫಸ್ಟ್ ನಿಲ್ಬೇಕು. ಅದಕ್ಕೋಸ್ಕರ ನಮ್ಗೆ ಇಷ್ಟು ಕೋಪ, ಇಷ್ಟು ವರ್ಷದ ಕೋಪ ನಮ್ಗೆಲ್ಲ ಇರೋದು. ಮುಂದೆ ಆದ್ರೂ ಸರಿ ಪಡಿಸ್ಬೇಕು ಅಂತ ನಾವೆಲ್ಲ ಇಲ್ಲಿ ಸೇರಿದೀವಿ. ನನ್ನ ಹೆಸರು ಯಶೋಧರ, ನಾವು ಬೆಂಗಳೂರಿಂದನೇ ಇರೋದು. ಇವತ್ತು ನಡೀತಾ ಇರೋ ಪ್ರೊಟೆಸ್ಟು ಅಂತಂದರೆ ಇವಾಗ ಸುಮಾರು ದಿವಸದಿಂದ ಅಲ್ಲಿ ಜಂತರ್ ಮಂತರಲ್ಲಿ ನಡೀತಾ ಇದೆ ಡೆಲ್ಲಿಯಲ್ಲಿ. ಇಲ್ಲಿ ನೀಟ್ ಅಕ್ರಮ ಎಕ್ಸಾಮ್ ಸಿಸ್ಟಮ್ ಯಾವುದೂ ಸರಿ ಇಲ್ಲ ಅಂತ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ಸರ್ಕಾರಕ್ಕೆ ಕೇಳಿದ್ರೆ ಎಲ್ಲ ಆ್ಯಂಟಿ ನ್ಯಾಷನಲ್ ಪಾಕಿಸ್ತಾನಿ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಅಲ್ಲಿ ಏನು ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಏನು ಕೇಳ್ತಿದ್ದಾರೆ, ಏನು ಕಷ್ಟ ಇದೆ ಅಂತ ಕೇಳೋದಕ್ಕೆ ಒಬ್ಬರು ಸರ್ಕಾರ ಕಡೆಯಿಂದ ಬರ್ತಾ ಇಲ್ಲ. ಆಮೇಲೆ ನೀಟ್ ಎಕ್ಸಾಮ್ ಅವ್ಯವಸ್ಥೆಯಿಂದ ಎಷ್ಟೊಂದು ಮಕ್ಕಳು ಸುಸೈಡ್ ಕೂಡ ಮಾಡಿಕೊಂಡ್ರು. ಬರೀ ನೀಟ್ ಎಕ್ಸಾಮ್ ಒಂದೇ ಅಲ್ಲ, ಸಿಕ್ಕಾಪಟ್ಟೆ ಎಕ್ಸಾಮ್ಗಳು ಲೀಕ್ ಆಗೋಯ್ತು. ಎಲ್ಲ ಕ್ವಶನ್ ಪೇಪರ್ಗಳು ಎಲ್ಲ ಮಾರಾಟ ಮಾಡಿಕೊಂಡು ದುಡ್ಡು ದಂಧೆ ಆಗೋಗಿದೆ ಇವತ್ತು ಎಕ್ಸಾಮ್ದು. ಇದರಿಂದ ಎಲ್ಲ ಮಕ್ಕಳದು ಭವಿಷ್ಯಗಳು ಹಾಳಾಗಿ ಹೋಗ್ತಾ ಇದೆ. ನನ್ನ ಹೆಸರು ಸೌದ್ ಖಾನ್ ಅಂತ, ಇನ್ಫ್ಲೂಯೆನ್ಸರ್ ಫ್ರಮ್ ಬ್ಯಾಂಗ್ಳೂರ್. ನಮ್ಮ ಇಂಡಿಯಾಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಫ್ಯೂಚರ್ ಆಫ್ ಇಂಡಿಯಾ. ಐ ಆಮ್ ಅನ್ ಆರ್ಟಿಸ್ಟ್ ಬೇಸ್ಡ್ ಇನ್ ಬ್ಯಾಂಗ್ಳೂರ್. ನಾನು ಕಲರ್ಸ್ ಕನ್ನಡ, ಸೃಜನ್ ಲೋಕೇಶ್ ಪ್ರೊಡಕ್ಷನ್ಸ್ಗೆಲ್ಲ ಶೋಸ್ ಎಲ್ಲ ಮಾಡಿದ್ದೀನಿ. ನಾನು ಥಿಯೇಟರ್ ಆರ್ಟಿಸ್ಟು ಬ್ಯಾಂಗ್ಳೂರಲ್ಲಿ. ಏನು ನಿಮ್ಮ ಮಾಧ್ಯಮದಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಇನ್ಫ್ಲೂಯೆನ್ಸರ್ಸು, ಎಲ್ಲ ಆರ್ಟಿಸ್ಟ್ಸು ಒಟ್ಟಾಗಿ ಬರಬೇಕು, ಸಪೋರ್ಟ್ ಮಾಡಬೇಕು ಈ ರೆವಲ್ಯೂಷನ್ಗೆ. ಯಾಕಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಫ್ಯೂಚರ್ ಆಫ್ ಇಂಡಿಯಾ. ನೀವೇ ನೋಡಿ, ಇನ್ ಫ್ಯೂಚರ್ ಯಾರಾದರೂ ಹೂಸ್ ನಾಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಗೆಟ್ಸ್ ಅ ಸೀಟ್ ಫಾರ್ ಮೆಡಿಕಲ್, ನಿಮ್ಮ ಮಕ್ಕಳನ್ನ ನಿಮ್ಮ ತಂದೆ ತಾಯಿನ ಹೆಂಗೆ ಟ್ರೀಟ್ ಮಾಡ್ತಾರೆ ಅವರು? ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಈ ಹೋರಾಟ ನಡೀತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಬನ್ನಿ, ನಿಮ್ಮ ಮಕ್ಕಳನ್ನೂ ಕರ್ಕೊಂಡು ಬನ್ನಿ, ನೀವು ಬನ್ನಿ, ಯಾರಿಗೂ ಹೋಗಬೇಡಿ ಅಂತ ಯಾರು ಹೇಳಬೇಡಿ, ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಐ ಡೋಂಟ್ ಸಿ ಮೆನಿ ಇನ್ಫ್ಲೂಯೆನ್ಸರ್ಸ್ ಆರ್ ಆರ್ಟಿಸ್ಟ್ ಜಾಯ್ನಿಂಗ್ ದಿಸ್ ಮೂವ್ಮೆಂಟ್. ಐ ರಿಕ್ವೆಸ್ಟ್ ಆಲ್ ದಿ ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಆರ್ಟಿಸ್ಟ್ ಟು ಕಮ್ ಜಾಯ್ನ್ ದಿಸ್ ಮೂವ್ಮೆಂಟ್ ಆ್ಯಂಡ್ ಮೇಕ್ ಇಟ್ ಅ ಗ್ರ್ಯಾಂಡ್ ಸಕ್ಸಸ್. ಸರ್ ರೋಹಿತ್, ನಾವು ಬಂದಿರೋದು ಶಿವಾಜಿನಗರ್, ಬಾರ್ನ್ ಆ್ಯಂಡ್ ಬಾಟಪ್ ಬೆಂಗಳೂರಿಂದಾನೆ. ಧರ್ಮೇಂದ್ರ ಪ್ರಧಾನ್ ಅವರು ಈ ದೇಶದ ಎಜುಕೇಷನ್ ಮಿನಿಸ್ಟರ್ ಆಗಿದ್ದು ಒಂದು ನೀಟ್ ಎಕ್ಸಾಮ್ನ ನಡೆಸೋಕ್ಕೆ ಆಗಿಲ್ಲ. ಅದರಿಂದ ಡೆಲ್ಲಿಯಲ್ಲಿ ನಾವು ರೆಸಿಗ್ನೇಷನ್ ಬೇಕಂತ ದೊಡ್ಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನೋಡಿ. ಅದರಿಂದ ಅಲ್ಲಿ ತುಂಬ ನಡೀತಿದ್ದಾನ. ನಾವು ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರು, ಐ ಆಮ್ ಅ ಡಬಲ್ ಗ್ರ್ಯಾಜುಯೇಟ್, ನಾನು ಕೆಲಸ ಮಾಡ್ತಿದ್ದೀನಿ ಇವಾಗ. ಆದರೂ ಆಫೀಸ್ ಲೀವ್ ಆಗಿಬಿಟ್ಟು ಬಂದಿದ್ದೀನಿ. ನಾನು ಆರಾಮಾಗಿ ಮನೇಲಿ ಇರ್ಬೋದು, ಆದರೆ ನಮ್ಗೆ ಇರೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನು ಕ್ವಶನ್ ಮಾಡಬಾರ್ದು. ನಮಗೋಸ್ಕರ ನೀವೇನು ಮಾಡಿದ್ರಿ? ನಾವು ಕೇಳಿದ್ದೀವಿ, ಭಗತ್ ಸಿಂಗ್ ಬಂದರು, ನಮಗೋಸ್ಕರ ಪ್ರಾಣ ಬಿಟ್ಟರು, ಗಾಂಧೀಜಿ ಮಾರ್ಚ್ ಮಾಡಿದ್ರು, ಅಂಬೇಡ್ಕರ್ ನಮಗೋಸ್ಕರ ಸಂವಿಧಾನ ಬರೆದ್ರು ಅಂತ. ಆದರೆ ನಾವು ಇಂಡಿಯಾಗೆ ಏನು ಮಾಡ್ತಿದ್ದೀವಿ ಅಣ್ಣ? ಒಂದು ಪ್ರೊಟೆಸ್ಟ್ ನಡೀತಿದೆ. ಯಾರಿಗೋಸ್ಕರ? ನಮ್ಮ ಮನೇಲಿ ಡಾಕ್ಟ್ರು ನೀಟ್ ಬರ್ದವ್ರು ಇಲ್ದಿರ್ಬೋದು, ಇವತ್ತು ಬೇರೆಯವ್ರ ಮನೆಗಾದರೆ ನಾಳೆ ನಮ್ಮ ಮನೆಗೆ. ಇವತ್ತು ನೀಟ್ಗೋಸ್ಕರ ಮಾಡ್ತಿದ್ದೀವಿ. ನಾಳೆ ಇಥನಾಲ್ ಯಾವುದ್ರಲ್ಲಿ ದೊಡ್ಡ ಸ್ಕ್ಯಾಮ್ ನಡೀತಿದೆ, E20 ಪೆಟ್ರೋಲ್ ಸ್ಕ್ಯಾಮು, ದೊಡ್ಡ ಸ್ಕ್ಯಾಮ್ ನಡೀತಿದೆ. ಅದ್ರ ವಿರುದ್ಧನೂ ಇದು ಪ್ರೊಟೆಸ್ಟ್ ಮಾಡ್ತೀವಿ. ಅದಾದಮೇಲೆ ಫಿನಾನ್ಸ್ ಮಿನಿಸ್ಟ್ರು ಎಷ್ಟು ಲೂಟಿ ಹೊಡಿತಿದ್ದಾರೆ ನಮ್ಮ ಜನರು. ಪಾಪ ಇವತ್ತು ಒಂದು ಮಿಡಲ್ ಕ್ಲಾಸ್ ಅವರು ಕ್ಲೀನಾಗಿ ಒಂದು ಆಫೀಸ್ಗೋ ಇಲ್ಲ ಆಟೋ ಓಡಿಸೋಕೋ ಯಾವುದಕ್ಕೋದ್ರು ಎಲ್ಲದಕ್ಕೂ
ಅದಕ್ಕೂ ಟ್ಯಾಕ್ಸು. ನೆಕ್ಸ್ಟ್ ಅದ್ರ ವಿರುದ್ಧನೂ ಓಡಾಡ್ತೀವಿ. ನಮ್ಮ ಬೇಡಿಕೆ ಸಿಂಪಲ್ ಅಣ್ಣ, ನಿಮಗೆ ಕೆಲಸ ಮಾಡೋಕ್ಕೆ ಬಂದಿಲ್ವಾ ರಿಸಿಗ್ನೇಷನ್ ಕೊಟ್ಬಿಡಿ, ಬೇರೆಯವ್ರು ನಡೆಸ್ತಾರೆ. ಇಲ್ಲ ಒಬ್ಬ ಇವಾಗ ಆಪೋನೆಂಟ್ ಕೇಳೋ ಪ್ರಶ್ನೆ ಏನು, ಒಬ್ಬ ರಿಸಿಗ್ನೇಷನ್ ಕೊಟ್ಟರೆ ಎಲ್ಲ ಸಾಲ್ವ್ ಆಗಿಬಿಡುತ್ತಾ? ಖಂಡಿತ ಸಾಲ್ವ್ ಆಗಲ್ಲ. ಅಲ್ಲಿಗೆ ನಿಲ್ಲಿಸ್ತೀವಾ? ಇಲ್ಲ ಅಣ್ಣ, ಇಫ್ ದ ನೆಕ್ಸ್ಟ್ ಪರ್ಸನ್ ಇಸ್ ನಾಟ್ ಡೂಯಿಂಗ್ ಇಟ್ ವೆಲ್ ಅವ್ರಿಗೂ ರಿಸಿಗ್ನೇಷನ್ ಕೇಳ್ತೀವಿ. ಬಹುಶಃ ದೇಶದಾದ್ಯಂತ ಒಂದು ರೀತಿಯ ತುರ್ತು ಪರಿಸ್ಥಿತಿ ಈಗಾಗಲೇ ಜಾರಿಯಾಗಿದೆ ಮತ್ತು ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರದ ಮೋದಿ ಸರ್ಕಾರ ಮತ್ತು ಅಮಿತ್ ಶಾ ಸರ್ಕಾರ ಒಂದು ಸರ್ವಾಧಿಕಾರಿ ಸರ್ಕಾರದ ಆಡಳಿತವನ್ನು ಈಗಾಗಲೇ ಅವರು ನಡೆಸ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ದೇಶದ ರೈತರ ಬದುಕುಗಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನೀಟು ಹೆಸರಿನಲ್ಲಿ ಏನು ಇವತ್ತು ಖುದ್ದಾಗಿ ಸರ್ಕಾರವೇ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ನೀಟು ಹೆಸರಿನಲ್ಲಿ ವಿದ್ಯಾರ್ಥಿಗಳ ಬದುಕುಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ದೇಶ ಇವತ್ತು ಅರಾಜಕತೆ ಪ್ರಾರಂಭ ಆಗಿದೆ. ಇವತ್ತು ಪ್ರತಿಭಟನೆ ಮಾಡುವ ವಿದ್ಯಾರ್ಥಿಗಳ ಮೇಲೆ ಮರಣಾಂತಿಕವಾದಂಥ ಲಾಠಿ ಚಾರ್ಜ್ಗಳನ್ನು ಮಾಡಿ ಸಾವು ನೋವುಗಳಿಗೆ ಕಾರಣ ಆಗ್ತಿದ್ದಾರೆ. ನಾವು ನಂಬಿಕೆ ಇಟ್ಟಿರೋದು ಭಾರತದ ಸಂವಿಧಾನ ಮೇಲೆ. ಭಾರತದ ಸಂವಿಧಾನ ನಮಗೆಲ್ಲವನ್ನೂ ಕೊಟ್ಟಿದೆ. ನಮ್ಮ ಜಂಜಿಯನ್ನು ನಾವೆಲ್ಲರೂ ದೂರಿದ್ವಿ, ಎಸ್ಪೆಷಲಿ ಹಿರಿಕರು ದೂರಿದ್ದೀವಿ. ಬಟ್ ಹಿರಿಕರು ಮಾಡಿದ ಮೆಸ್ಸನ್ನು ಇವತ್ತು ಜಂಜಿ ಅವರು ತೊಳಿತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿದೆ ಅವ್ರ ನಿಲುವು. ಮತ್ತು ಈಗ ದೇಶ ಎಲ್ಲ ಒಂದಾಗಿ ಬರಬೇಕು. ಇದು ಯಾರ ವಿರುದ್ಧ ಯಾರ ಪರ ಅಲ್ಲ, ಇದು ಸ್ಟೂಡೆಂಟ್ಸ್ ಪರ, ಎಜುಕೇಷನ್ ಪರ. ನಾವು ವಿಶ್ವಗುರು ಅಂತ ಏನು ಮಾತಾಡ್ತಾ ಇದ್ದೀವಿ, ವಿಶ್ವಗುರು ಆಗಬೇಕಂದ್ರೆ ನಮ್ಗೆ ಒಳ್ಳೆ ಎಜುಕೇಷನ್ ಇರಬೇಕು. NCERT ಹೆಸರಲ್ಲಿ ಬಾಯಿಗೆ ಬಂದಿರೋದನ್ನೆಲ್ಲ ತೆಗೆದು ನಾವೇನು ಮಾಡೋಕ್ಕಾಗಲ್ಲ. ನಮ್ಗೆ ಒಳ್ಳೆ ಎಜುಕೇಷನ್ ಇದ್ದರೆ ಮಾತ್ರ ನಾವು ವಿಶ್ವಗುರು ಆಗೋಕ್ಕೆ ಸಾಧ್ಯ. ಸೊ ವಿಶ್ವಗುರು ಆಗಬೇಕಂದ್ರೆ ನಾವು ಪ್ರಬುದ್ಧರಾಗಬೇಕು, ನಮ್ಮ ಹಕ್ಕುಗಳನ್ನು ಕೇಳೋಕ್ಕಾಗಬೇಕು. ಸೊ ಇಲ್ಲಿ ಆ ಪ್ರೊಸೆಸ್ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಬಂದು ಜಾಯ್ನ್ ಆಗೋದು ತುಂಬ ಅಗತ್ಯ. ನನ್ನ ಹೆಸರು ಆರ್ ಕಲೀಮುಲ್ಲಾ ಅಂತ. ನಾನು ಸ್ವರಾಜ್ ಇಂಡಿಯಾ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೀನಿ. ದಿಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡೋರಿಗೆ ಪೊಲೀಸ್ ಲಾಠಿ ಚಾರ್ಜ್ ಮಾಡುತ್ತೆ. ಪೀಸ್ಫುಲ್ ಪ್ರೊಟೆಸ್ಟ್. ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಅಂತಲೇ ಏನಿಲ್ಲ ಥರ ಆಗಿಬಿಟ್ಟಿದೆ. ಇದು ಗಾಂಧಿ ದೇಶನಲ್ಲಿ ರೈಟ್ ಟು ಪ್ರೊಟೆಸ್ಟ್ ಇದೆ, ಪೀಸ್ಫುಲ್ ಪ್ರೊಟೆಸ್ಟ್ ಇದೆ. ಈಗ ಪ್ರೊಟೆಸ್ಟೇ ಮಾಡಬಾರ್ದು ಅಂತ ಒಂದು ಡಿಕ್ಟೇಟರ್ಶಿಪ್ಪು ಬರ್ತಾ ಇದೆ, ಬ್ರಿಟಿಷ್ ರಾಜ್ಯ ಥರ ಇದೆ. ನಮ್ಮ ಗಾಂಧಿ ದೇಶದಲ್ಲಿ ಗೋಡ್ಸೆ ರಾಜ್ಯ ಬಂದ ಥರ ಇದೆ. ಎಲ್ಲ ವೈಲೆಂಟ್ ಹೇಟ್ ಸ್ಪೀಚಸ್ ಮಾಡೋರೆಲ್ಲ ಹೀರೋ ಆಗ್ತಾರೆ. ಸ್ವಲ್ಪ ಮಾಧ್ಯಮವರು ಇದನ್ನಲ್ಲಿ ಬಂದುಬಿಟ್ಟು ಗೋಧಿ ಮೀಡಿಯಾ ಅಂತ ಹೇಳ್ತಾರಲ್ಲ, ಅವರು ಇದು ಮಾಡಿ ಎಲ್ಲ ನೆಗೆಟಿವಿಟಿ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೆಲ್ಲ ತುಂಬ ದೇಶ ಅಪಾಯದಲ್ಲಿ ಇದೆ. ಈ ಸಂದರ್ಭದಲ್ಲಿ ಈ ಥರ ಸಿಚುವೇಷನ್ನಲ್ಲಿ ನಮ್ಮ ದೇಶ ಯುವಕರು ಮುಂದಕ್ಕೆ ಬಂದಿದ್ದಾರೆ. ಒಬ್ಬರ ಇದಾದರೆ ಭ್ರಷ್ಟ ಇದ್ದಾನೆ, ಅವನು ರಿಸೈನ್ ಮಾಡಿ ಅಂದರೆ ಮೋದಿ ಗೌರ್ಮೆಂಟ್ಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ಜನರಿಗೆ ಅನ್ಯಾಯ ಆಗ್ತಾ ಇದ್ರೆ ಕಾಣಿಸ್ತಾ ಇದೆ. ಪ್ಲೇಸ್ ಬರೋಕ್ಕೆ ಪ್ರೇರಣೆಕರ್ತನ ನಮ್ಮ ಫ್ಯೂಚರು, ನಮ್ಮ ಚಿಲ್ಡ್ರನ್ಸ್ ಫ್ಯೂಚರು. ನಾವು ಫ್ಯೂಚರ್ ನೋಡಬೇಕು, ಚಿಲ್ಡ್ರನ್ಸ್ ಫ್ಯೂಚರ್ ನೋಡಬೇಕು. ಇವತ್ತು ಹಿಂಗೆ ನಡೀತಾ ಇದೆ, ನಾಳೆ ಏನಾಗುತ್ತೆ? ಇವತ್ತು ಜೆನ್ ಝೆಡ್ ಬಂದು ಪ್ರೊಟೆಸ್ಟ್ ಮಾಡ್ತಾರೆ, ನಾಳೆ ಏನಾಗುತ್ತೆ? ನಾವು ಭಯಪಟ್ಟು ನಾವು ಬಂದಿದ್ದೀನಿ ನಮ್ಮ ಚಿಲ್ಡ್ರನ್ಸ್ ಫ್ಯೂಚರ್ ಏನಾಗುತ್ತೆ ಅಂತ. ಇವಾಗ 2026 ಈ ಥರ ಇದೆ. ಇವಾಗ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಒಂದು ಭಯ. ಆ ಭಯದಿಂದ ನಾವು ಬಂದಿದ್ದೀನಿ ಇದೆ ಪ್ರೊಟೆಸ್ಟ್ ನೋಡೋಕ್ಕೆ, ಪ್ರೊಟೆಸ್ಟ್ ಸಪೋರ್ಟ್ ಮಾಡೋಕ್ಕೆ. It's amazing. It's great to see that people have come out in great numbers and they're standing for what is something right. And this is how it should be. I mean, we live in a democracy. The very book that empowers the government, how does our government get the power? We vote them. It's our constitution that gives them the power. So it's for the people, by the people. But in this very scenario, they've taken the power from us and they do not care. Students have been committing suicide and there's absolutely no accountability from the government's end. And this is against the constitution. I'm Ashwin. ಅಂದ್ರೆ ದೇಶದಲ್ಲಿ ಏನು ಮೋದಿ ಸರ್ಕಾರ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಎಷ್ಟಾದ್ರೂ ದಿವಸ ಅವರು ಮೀಡಿಯಾಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಬರೀ ಮುಸ್ಲಿಮರ ಮೇಲೆ ದ್ವೇಷ ಕಟ್ಕೊಂಡು ದೇಶ ನಡ್ಸಕ್ ಆಗಲ್ಲ ಅಂತ ಅವ್ರಿಗೆ ಇವತ್ತು ಅರ್ಥ ಆಗ್ಬೇಕಾಗಿದೆ. ಎಷ್ಟು ಯುವ ಜನರು ಬಂದಿದ್ದಾರೆ ನೋಡಿ, ಯಾರು ಅವ್ರನ್ನ ಕರೆದಿಲ್ಲ, ಯಾರು ಮೊಬಿಲೈಸ್ ಮಾಡಿಲ್ಲ. ಅವರವರೇ ಮನೆಗಳಲ್ಲಿ ಪೋಸ್ಟರ್ಸು ಪ್ಲಕಾರ್ಡ್ಸು ಮಾಡ್ಕೊಂಡು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಯುವ ಜನರು ಇದ್ದಾರೆ. ಇನ್ನೂ ಬರ್ತಾನೆ ಇದ್ದಾರೆ. ಸಂಜೆ ಆಗಿದೆ ಆದರೂ ಇನ್ನೂ ಯುವ ಜನರು ಬರ್ತಾನೆ ಇದ್ದಾರೆ.
ಇದನ್ನ ನೋಡಿ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಎಷ್ಟಾದ್ರೂ ದಿವಸ ಅವರು ಒಂದು ಆಡಳಿತ ಕೊಡದೆ, ಜನಪರ ಆಡಳಿತ ಕೊಡದೆ ಬರೀ ದೇಶನ ಒಡೆಯಕ್ಕೆ ನೋಡ್ತಾ ಇದ್ರೆ ನಡೆಯೋದಿಲ್ಲ ಅಂತ ಮೋದಿ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಗೀತಾ ಮೆನನ್, ಗೃಹ ಕಾರ್ಮಿಕರ ಹಕ್ಕುಗಳ ಯೂನಿಯನ್ ಇಂದ ನಾವು ಯುವಕರನ್ನ ಇವತ್ತು ನೋಡ್ತಾ ಇಲ್ಲ. ಬಟ್ ಈ ಪ್ರತಿಭಟನೆ ಅಂದರೆ ಈ ಸಲ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಶುರು ಮಾಡಿದ್ದು ಆವಾಗದಿಂದ ಈಗ ಇಷ್ಟು ಸಮಯ ಆದಮೇಲೆ ಕೂಡ 20 ದಿವಸ ಆದಮೇಲೆ ಕೂಡ ಅದೇ ಎನರ್ಜಿ, ಅದೇ ಜೋಶ್ ಇದೆ. ಯಾಕೆ ಅಂದರೆ ವಿಷಯ ಆ ರೀತಿ ಇದೆ. ವಿಷಯ ಆ ರೀತಿ ಈಗ ಯುವಕರಿಗೆ ಮಾತ್ರ ಅಲ್ಲ, ಯುವಕರದು ತಂದೆ ತಾಯಿಗೆ ಎಲ್ಲರಿಗೆ ಸಮಾಜದಲ್ಲಿ ಒಂದು ರೀತಿಯಾಗಿ ಇದೊಂದು ವಿಷಯ ಜಾಸ್ತಿ ಆಗಿದೆ. ಅದಕ್ಕೆ ಇದು ಬೇರೆ ಪ್ರೊಟೆಸ್ಟ್ ಥರ ಅಲ್ಲ. ಈ ಪ್ರೊಟೆಸ್ಟ್ನಲ್ಲಿ ಬರೀ ಯುವಕರಲ್ಲ, ಅವ್ರಿಗೆ ಸಪೋರ್ಟ್ ಕೊಡೋಕ್ಕೆ ವಿದ್ಯಾವಂತರಾಗಲಿ, ರೈಟರ್ಸ್ ಆಗಲಿ, ಎಲ್ಲ ಜನದು ಬೇರೆ ಬೇರೆ ಪಕ್ಷಗಳಾಗಲಿ ಸಪೋರ್ಟ್ ಕೊಡ್ತೀರಾ. ಯಾಕೆ ಅಂದರೆ ಇಲ್ಲಿ ನ್ಯಾಯ ಅಂತ ಮಾತಾಡ್ತೀರಾ, ಇಲ್ಲಿ ಸತ್ಯ ಬಗ್ಗೆ ಮಾತಾಡ್ತೀರಾ, ಹೊಣೆಗಾರಿಕೆ ಬಗ್ಗೆ ಮಾತಾಡ್ತೀರಾ. ಈ ಹೊಣೆಗಾರಿಕೆ ಏನಂದರೆ ಈ ದೇಶದಲ್ಲಿ ಇಲ್ಲ. ಸೊ ಆಗ ಈ ಇಷ್ಟೆಲ್ಲ ಆಗಿದ ಮೇಲೆ ಕೂಡ ಒಬ್ಬ ಸೈಂಟಿಸ್ಟು ಫಾಸ್ಟಿಂಗ್ ಕೂಡ ಆದಮೇಲೆ ಈ ಸರ್ಕಾರಕ್ಕೆ ಏನೂ ಕಾಳಜಿ ಇಲ್ಲ ಅಂತ ಇದ್ರೆ ಅರ್ಥ ಏನು ಅಂದರೆ ಈ ಸರ್ಕಾರದಲ್ಲಿ ಬೆನ್ನೆಲುಬಿಲ್ಲ, ಅಂದರೆ ಸ್ಪೈನ್ ಇಲ್ಲ. ಅಷ್ಟು ಕಾವರ್ಡ್ಸ್ ಆಗಿ ಅಷ್ಟು ನಾಚಿಕೆ ಪಡ್ತಾ ಇಲ್ಲ ಅವ್ರಿಗೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.